ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ದ 1996 ಕರಾವಳಿ ಟ್ರೇಡರ್. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏಕೆ ನಾನು ಕಂಪ್ಯೂಟರ್ ಸ್ಕ್ಯಾಮ್ಸ್ ಅನ್ನೋ ಸ್ಟಾಕಲ್ಲಿ 70% ರಿಟರ್ನಿಗೋಸ್ಕರ ಇನ್ವೆಸ್ಟ್ ಮಾಡಿದ್ದೇನೆ, ಏನಿತ್ತು ನನ್ನ ಫಂಡಮೆಂಟಲ್ ಅನಾಲಿಸಿಸ್, ಹಾಗೂ ಏನಿತ್ತು ನನ್ನ ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗ್ ಟೆಕ್ನಿಕ್, ಏನಿತ್ತು ನನ್ನ ಚಾರ್ಟ್ ಪ್ಯಾಟರ್ನ್, ಇದನ್ನೆಲ್ಲ ತಿಳಿಸಿಕೊಡುತ್ತೇನೆ ಗಾಯ್ಸ್. ಫಸ್ಟಾಗಿ ಏನಿದು ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗ್, ಇದನ್ನು ನಾನು ಸರಳವಾಗಿ ತಿಳಿಯಲು ನಾನು 5 ಲಕ್ಷದ ಅಕೌಂಟಲ್ಲಿ ಹೇಗೆ ಮಾಡುವುದು, 5 ಲ್ಯಾಕ್ ಅಕೌಂಟಲ್ಲಿ ಏನಿದು ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗ್ ಎಂದು ತಿಳಿಸಿಕೊಡುತ್ತೇನೆ. ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗ್ ಅಂತ ಹೇಳಿದರೆ ಮೊದಲದಾಗಿ ಒಂದು ಸೆಕ್ಟರ್ ಡೈವರ್ಸಿಫಿಕೇಷನ್, ಒಂದು ಫಂಡ್ ಅಲೊಕೇಶನ್. ಫಂಡ್ ಅಲೊಕೇಶನ್ ಅಂತ ಹೇಳಿದರೆ 5 ಲಕ್ಷದ ಅಕೌಂಟಲ್ಲಿ ನಾವು ಮಿನಿಮಮ್ ಆಗಿ ಒಂದು 5 ಸ್ಟಾಕನ್ನು ಪರ್ಚೇಸ್ ಮಾಡಬೇಕು. ಅದು ಫಂಡ್ ಅಲೊಕೇಶನ್ ಅಂತ ಹೇಳಿದರೆ ಒಂದು ಸ್ಟಾಕಲ್ಲಿ 1 ಲಕ್ಷದಕ್ಕಿಂತ ಜಾಸ್ತಿ ಹಣವನ್ನು ಹಾಕಬಾರದು. ಯಾಕಂತ ಹೇಳಿದರೆ ನಾವು ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗ್ ವಿತ್ ರಿಸ್ಕ್ ಡಿಫೈನ್ ಮಾಡಬೇಕಂದ್ರೆ ಈ ಥರ ಇನ್ವೆಸ್ಟಿಂಗ್ ಮಾಡಬೇಕು. ಏನಿದು ಸೆಕ್ಟರ್ ಡೈವರ್ಸಿಫಿಕೇಷನ್ ತಿಳಿದುಕೊಳ್ಳಿ ಗಾಯ್ಸ್. ಮಾರ್ಕೆಟಲ್ಲಿ ಹಲವಾರು ಸೆಕ್ಟರ್ ಇರುತ್ತದೆ. ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್, ಕನ್ಸ್ಯೂಮರ್ ಡ್ಯೂರೇಬಲ್ ಸೆಕ್ಟರ್. ಮಾರ್ಕೆಟಿನ ಹಲವಾರು ಸೆಕ್ಟರಿನಲ್ಲಿ ಆಪರೇಟರ್ ಅಂದರೆ ಹೇಳಿದರೆ ಮಾರ್ಕೆಟನ್ನು ಯಾರು ಮೇಲೆ ತಗೊಂಡು ಹೋಗುತ್ತಾರೋ ಅವರು ಎಲ್ಲ ಸೆಕ್ಟರನ್ನು ಒಂದೇ ಬಾರಿ ಮೇಲೆ ತಗೊಂಡು ಆಗೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲರ ಹತ್ರನೂ ಲಿಮಿಟೆಡ್ ಮನಿ ಇರುತ್ತದೆ. ಸೊ ಒಂದು ಸಾರಿ ಫೈನಾನ್ಷಿಯಲ್ ಸೆಕ್ಟರ್ ಮೇಲೆ ಹೋದರೆ ಇನ್ನೊಂದು ಸಾರಿ ಕನ್ಸ್ಯೂಮರ್ ಡ್ಯೂರೇಬಲ್ ಸೆಕ್ಟರ್ ಕನ್ಸಾಲಿಡೇಷನ್ ಫೇಸಲ್ಲಿ ಇರುತ್ತದೆ. ಹಾಗೆ ಫೈನಾನ್ಷಿಯಲ್ ಸೆಕ್ಟರ್ ಯಾವಾಗ ಕನ್ಸಾಲಿಡೇಷನ್ ಫೇಸಲ್ಲಿ ಇರುತ್ತದೋ ಹಾಗೆ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಪ್ ಟ್ರೆಂಡಲ್ಲಿ ಇರುತ್ತದೆ. ಆದ ಕಾರಣ ಒಂದು ಪೋರ್ಟ್ಫೋಲಿಯೋವನ್ನು ಬ್ಯಾಲೆನ್ಸಿಂಗ್ ಮಾಡಲು ಇದೆರಡು ಟೆಕ್ನಿಕ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು 1/2 ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ನನ್ನ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ 50-50%. 5 ಲಕ್ಷ ಇದ್ದರೆ ನಾನು 2.5 ಹಾಕಲು ಬಯಸುತ್ತೇನೆ. ಯಾಕಂದರೆ ನನ್ನ ರಿಸ್ಕ್ ಅಪಟೈಟ್ ಜಾಸ್ತಿ ಇರುವುದು. ಸೊ ನಾನು ಇವಾಗ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಯಾವ ಪ್ಯಾರಾಮೀಟರನ್ನು ನೋಡಬೇಕೆಂದು ತಿಳಿಸಿಕೊಡುತ್ತೇನೆ ಮುಂದಿನ ಸ್ಲೈಡಲ್ಲಿ. ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗ್ ಏನೆಂದು ತಿಳಿದಿರುತ್ತಾರೆ ಎಂದು ಭಾವಿಸುತ್ತೇನೆ. ಬನ್ನಿ ಗೈಸ್ ನೋಡೋಣ ಏನಿದು ಫಂಡಮೆಂಟಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ಗೆ ಯಾವ ಪ್ಯಾರಾಮೀಟರನ್ನು ಕನ್ಸಿಡರ್ ಮಾಡಬೇಕೆಂದು ಇಲ್ಲಿ ನೋಡ್ಬೋದು ಗೈಸ್. ಫಂಡಮೆಂಟಲ್ ಅನಾಲಿಸಿಸ್ಗೆ ನಾನು ಮೇಜರಾಗಿ ಸಿಲೆಕ್ಟ್ ಮಾಡುವುದು ಈ ಪ್ಯಾರಾಮೀಟರ್ಸ್. ಪಬ್ಲಿಕ್ ಹೋಲ್ಡಿಂಗ್ ಏನಿದೆ ಅದು ಲೆಸ್ ದೆನ್ 30% ಇರಬೇಕು. ಹಾಗೂ ಪ್ರಾಫಿಟ್ ಏನಿರುತ್ತೆ, ಹಾಗೂ ಪ್ರಾಫಿಟ್ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಡಿಸೆಂಟಾಗಿ 10-15% ಇರಬೇಕು. ಆವಾಗಲೇ ಒಂದು ಸ್ಟಾಕಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು. ಮತ್ತು ಏನು ಅಂತ ಹೇಳಿದರೆ ಸ್ಟಾಕ್ PE ಇರುತ್ತದಲ್ಲ, ಇದು ನೆನ್ಪಿಟ್ಕೊಳ್ಳಿ ಗಾಯ್ಸ್. PE ಲೆಸ್ ದೆನ್ ಇಂಡಸ್ಟ್ರಿಯಲ್ PE ಇರಬೇಕು. ಇದನ್ನು ನಾವು ಎಲ್ಲಿ ನೋಡಬಹುದು ಎಂದು ನಾನು ನನ್ನ ಹಳೆ ವಿಡಿಯೋಸಲ್ಲಿ ತಿಳಿಸಿಕೊಟ್ಟಿರುತ್ತೇನೆ. ಅದು screener.in ಅದನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡುತ್ತೇನೆ ಗೈಸ್. ಹಾಗೂ ನಾನು ಈ ವಿಡಿಯೋದಲ್ಲಿ ನಾನು ಈ ಎರಡು ಸ್ಟಾಕ್ಗಳಾದ TTK ಪ್ರೆಸ್ಟೀಜ್ ಹಾಗೂ ಕಂಪ್ಯೂಟರ್ ಇದರನ್ನು ನಾನು ಡಿಟೇಲಾಗಿ ತೋರಿಸಿಕೊಡುತ್ತೇನೆ ಚಾರ್ಟ್ ವೈಸ್. ಬನ್ನಿ ನೋಡೋಣ ಚಾರ್ಟಲ್ಲಿ ಏನಿದೆ, ಈ ಚಾರ್ಟ್ ಪ್ಯಾಟರ್ನ್ ಏನ ರಹಸ್ಯ, ಯಾಕೆ 70% ಎಂದು ಹೇಳುತ್ತಿದ್ದೇನೆ ಎಂದು ತಿಳಿಯೋಣ ಇನ್ ಡಿಟೇಲ್ ಆಗಿ ಗೈಸ್. ನಾನು ಇಲ್ಲಿ ಗೆಳೆಯರೇ, ಇದು ಕಂಪ್ಯೂಟರ್ ಏಡೆಡ್ ಮ್ಯಾನೇಜ್ಮೆಂಟ್ ಸರ್ವೀಸಿನ ಚಾರ್ಟ್. ಇಲ್ಲಿ ನೋಡಬಹುದು ನೀವು. ಇಲ್ಲಿ ನೋಡಿದರೆ 3 ವರ್ಷದ ಕಾಲ ಮಾರ್ಕೆಟ್ ಸೈಡ್ವೇಸ್ ಇದೆ. 3 ವರ್ಷದ ಕಾಲ ಸೈಡ್ವೇಸ್ ಆದ ನಂತರ ಇಲ್ಲಿ ಒಂದು ರೌಂಡಿಂಗ್ ಬಾಟಮ್ ಮಾಡಿರುತ್ತದೆ. ಹಾಗೂ ಇದು ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನಿನ ಸಾಧ್ಯತೆವಿರುತ್ತದೆ. ನಾನು ಇನ್ವೆಸ್ಟ್ ಮಾಡಿರೋ ಪಾಯಿಂಟ್ ಇದು. ನನ್ನ ಇನ್ವೆಸ್ಟ್ಮೆಂಟನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ತೋರಿಸಿರ್ತೇನೆ ನನ್ನ ಕ್ವಾಂಟಿಟಿ ವೈಸ್. ಯಾಕೆ ನಾನು ಟಾರ್ಗೆಟ್ ಏನಿದೆ ಅಂತ ಹೇಳಿದರೆ ನೋಡಿ ಗೈಸ್, ಯಾವಾಗ ಕಪ್ ಆ್ಯಂಡ್ ಹ್ಯಾಂಡಲ್ ಆಗುತ್ತದೆ ನಾನು ಹೇಳಿರ್ತೇನೆ ಈ ಟಾರ್ಗೆಟನ್ನು ಅಚೀವ್ ಮಾಡುತ್ತದೆ ಎಂದು. ಈ ಟಾರ್ಗೆಟ್ ಅಂತ ಹೇಳಿದರೆ 70% ರಿಟರ್ನ್ 6 ಮಂತ್ಸಲ್ಲಿ. ಈ ಥರ ಒಳ್ಳೆ ಪ್ಯಾಟರ್ನ್ ಆದಾಗ ನಾನು ನನ್ನ ಫಾರ್ಮುಲಾವಾದ ನನ್ನ ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗನ್ನು ಬಿಟ್ಟು ಅಂತ ಹೇಳಿದರೆ ನಾನು 5 ಲ್ಯಾಕ್ ಅಕೌಂಟಲ್ಲಿ 1 ಲ್ಯಾಕ್ ಈಚ್ ಅಂತ ಹೇಳಿರುತ್ತೇನಲ್ಲ, ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ತೇನೆ. 1 ಲ್ಯಾಕ್ ಇರೋದು 1.5 ತೊಗೊಳ್ತೇನೆ. ಯಾಕೆ ಅಂತ ಹೇಳಿದರೆ ಮಾರ್ಕೆಟಿನ ಕನ್ಸಾಲಿಡೇಷನ್ ರೇಂಜ್ ನೋಡಿ. ಹಾಗೆ ಇಸ್ರೇಲ್ ವಾರಿನ ಸಿಚುವೇಶನ್ ಇರುವಾಗ
ವಾರಿನ ಸಿಚುವೇಶನ್ ಇದ್ದಾಗೂ ಇಲ್ಲಿ ಸ್ಟಾಕಲ್ಲಿ ಜಾಸ್ತಿ ಡೌನ್ಫಾಲ್ ಆಗಲಿಲ್ಲ, ಆದರೆ ಹಲವಾರು ಸ್ಟಾಕಲ್ಲಿ ಫಾಲ್ ಆಗಿರುತ್ತದೆ. ಇದೆಲ್ಲ ಈ ಸ್ಟಾಕಿನ ಪೊಟೆನ್ಷಿಯಲ್ ಅಪ್ವರ್ಡ್ ಮೂಮೆಂಟಿಗೆ ಅದನ್ನು ಇಲ್ಲಿ ಚಾರ್ಟ್ ಪ್ಯಾಟರ್ನಲ್ಲಿ ಹೇಳಿರುತ್ತೇನೆ. ಈ ಚಾರ್ಟ್ ಪ್ಯಾಟರ್ನ್ ಸೀರೀಸನ್ನು ನೋಡಿ ಗಾಯ್ಸ್, ನಿಮ್ಗೆ ಅರ್ಥ ಆಗುತ್ತದೆ ಏನಿದೆ ಅಂತ ಹೇಳ್ಕೊಂಡು. ಹಾಗೆ ಇವಾಗ ನಾನು ನಿಮಗೆ ಒಂದು ಫಂಡಮೆಂಟಲ್ ಅನಾಲಿಸಿಸನ್ನು ತೋರಿಸಿಬಿಡುತ್ತೇನೆ ಗೈಸ್. ಈ ವಿಡಿಯೋದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿದಾಗ ನಾನು 3 ಪಾಯಿಂಟ್ ಹೇಳಿರ್ತೇನೆ. ಒಂದು ಏನಂತ ಹೇಳಿದರೆ, ಆ್ಯಾವ್ರೇಜ್ ಪಿ ಇ ವ್ಯಾಲ್ಯೂ ಏನಿರುತ್ತದೆ ಅದು ಪಿ ಇ ವ್ಯಾಲ್ಯೂ. ಇಲ್ಲಿ ಪಿ ಇ ವ್ಯಾಲ್ಯೂವನ್ನು ನೋಡುವಾಗ ಇಲ್ಲಿ ಪಿಯರ್ಸಿಗೆ ಬಂದರೆ ಇಲ್ಲಿ ಪಿ ಇ ವ್ಯಾಲ್ಯೂ ಇದು ನೋಡಿ, ಇದು ಮೀಡಿಯನ್ ಅಂತ ಹೇಳಿದರೆ ಆ್ಯಾವ್ರೇಜ್ ಪಿ ಯು 61 ಇರುತ್ತದೆ. ಟಿ ಟಿ ಕೆ ಪ್ರೆಸ್ಟೀಜಿಂದು ಕಡಿಮೆ ಇರುತ್ತದೆ. ಸೊ ಈ ಕನ್ಸ್ಯೂಮರ್ ಡ್ಯೂರಬಲ್ಸ್ ಈ ಸ್ಟಾಕ್ ಇಸ್ ನನ್ ಫೇವರೇಬಲ್, ಯಾವುದು ಟಿ ಟಿ ಕೆ ಪ್ರೆಸ್ಟೀಜ್. ಅದರ ಮತ್ತು ಸೆಕೆಂಡ್ ಏನು ಹೇಳಿರ್ತೇನೆ ಅಂತ ಹೇಳಿದರೆ, ಪಬ್ಲಿಕ್ ಹೋಲ್ಡಿಂಗ್ ಶುಡ್ ಬಿ ಲೆಸ್ ದೆನ್ 30%. ನೋಡಿ, ಫುಲ್ ಕಡಿಮೆ ಇರುತ್ತದೆ. ಹಾಗೂ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದರೆ, ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಡೀಸೆಂಟಾಗಿರಬೇಕು 10 to 15% ಅಂತ ಹೇಳ್ಕೊಂಡು. ಇಲ್ಲಿ ನೋಡಿ ಗೈಸ್, 15% ಅರೌಂಡ್ ಇದೆ, 10 ಅಪ್ ಇದೆ. ಸೊ ನಾನು ಈ ಟಿ ಟಿ ಕೆ ಪ್ರೆಸ್ಟೀಜನ್ನು ಸಿಲೆಕ್ಟ್ ಮಾಡಿದ್ದೇನೆ. ಈ ಟಿ ಟಿ ಕೆ ಪ್ರೆಸ್ಟೀಜ್ ಹಾಗೂ ನನ್ನ ಈ ಕ್ಯಾಮ್ಸಿನ ಇನ್ವೆಸ್ಟ್ಮೆಂಟನ್ನು ಕೆಳಗಡೆ ತೋರಿಸಿರ್ತೇನೆ ಗೈಸ್. ಇದು ಓನ್ಲಿ ಫಾರ್ ನಾಲೆಜ್ ಪರ್ಪಸ್ ಗೈಸ್. ನೀವು ಅನಾಲಿಸಿಸ್ ಮಾಡಿ 6 ಮಂತ್ ನಂತರ ಇದರ ರಿವ್ಯೂ ಮಾಡಿ ತೋರಿಸುತ್ತೇನೆ. ಆಗ ನೀವು ನೋಡಿ ಈ ಪೊಟೆನ್ಷಿಯಲ್ ಹೇಗೆ ಅನಾಲಿಸಿಸ್ ಮಾಡಬಹುದೆಂದು. ಈ ಅನಾಲಿಸಿಸ್ ಅನ್ನು ನೋಡಿ ನೀವು ಅನಾಲಿಸಿಸ್ ಮಾಡಿ. ಬೇರೆ ಬೇರೆ ಕಂಪ್ನಿಗಳು ಇದೇ ಥರ ಪ್ಯಾಟರ್ನ್ ಹಾಗೂ ಫಂಡಮೆಂಟಲ್ ಹಾಗೂ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಮಾಡಿ ಇನ್ವೆಸ್ಟ್ಮೆಂಟ್ಗೆ ಕೆಪಾಸಿಟಿ ಇರುವ ಹಲವಾರು ಸ್ಟಾಕ್ಸ್ಗಳಿದೆ. ಅದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಿದ್ದಲ್ಲಿ ನಾನು ಡಿಸ್ಕಸ್ ಮಾಡುತ್ತೇನೆ. ನೀವು ಆ ಸ್ಟಾಕನ್ನು ನಮಗೆ ಹೇಳಬಹುದು. ಧನ್ಯವಾದ.